ನಮಸ್ಕಾರ. ಭ್ರೂಣ ವರ್ಗಾವಣೆ or embryo transfer ತುಂಬಾ ಜನ ಕೇಳಿರ್ತೀರಾ. ದಿಸ್ ಇಸ್ ಅ ಪಾರ್ಟ್ ಆಫ್ IVF. ನಿಮ್ದು ಭ್ರೂಣಗಳು ರೆಡಿ ಆಗಿದ್ದಾಗ ಅದನ್ನ ನಂತರ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ದೇಹದಲ್ಲಿ ವಿ ಕಾಲ್ ಇಟ್ ಎಂಬ್ರಿಯೋ ಟ್ರಾನ್ಸ್ಫರ್. ಇದರಲ್ಲಿ ಎರಡು ತರ ಬರುತ್ತೆ, ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಆರ್ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ರೆ ನಿಮ್ಗೆ IVF ಮಾಡಿದ ಸೈಕಲ್ ಅಲ್ಲಿ ಮೊಟ್ಟೆಗಳನ್ನ ತಗೊಂಡಿದ್ದ ಸೈಕಲ್ ಅಲ್ಲೇನೆ ಅದನ್ನ 3 ದಿನ ಅಥವಾ 5 ದಿನ ಇನ್ಕ್ಯುಬೇಟರ್ ಅಲ್ಲಿ ಬೆಳೆಸಿ 3rd ಡೇ ಅಥವಾ 5th ಡೇ ಅದನ್ನ ಆ ತಿಂಗಳಲ್ಲೇ ಟ್ರಾನ್ಸ್ಫರ್ ಮಾಡುವಂತದಕ್ಕೆ ನಾವು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ದಿ ಅದರ್ ಆಪ್ಷನ್ ಇಸ್ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್. ಇವಾಗ ಜಾಸ್ತಿ ಮಾಡುವಂತದ್ದು ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಬಿಕಾಸ್ ರಿಸಲ್ಟ್ಸ್ ಆರ್ ಸ್ಲೈಟ್ಲಿ ಬೆಟರ್ ಇನ್ ದಿಸ್ ಅಂತ. ಇದ್ರಲ್ಲಿ ನಾವೇನ್ ಮಾಡ್ತೀವಿ, 5th ಡೇ ಅಥವಾ 3rd ಡೇ ಎಂಬ್ರಿಯೋಸ್ ಏನ್ ಬೆಳೆಸಿರ್ತೀವಿ ಇನ್ಕ್ಯುಬೇಟರ್ ಅಲ್ಲಿ ಅದನ್ನ ಕಲೆಕ್ಟ್ ಮಾಡಿ ಫ್ರೀಸ್ ಮಾಡ್ತೀವಿ. ನಂತರದ ಸೈಕಲ್ ಅಲ್ಲಿ ಬರೀ ನಿಮ್ಮ ಭ್ರೂಣದ ಯೂಟ್ರಸ್ ಲೈನಿಂಗ್ ನ ಬೆಳೆಸಿ ಲೈನಿಂಗ್ ಕರೆಕ್ಟ್ ಆಗಿದ್ದಲ್ಲಿ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ರೆಡಿ ಇರ್ತೀವಿ. ಅವತ್ತಿನ ದಿನ ನೀವು ಮಾರ್ನಿಂಗ್ ಬಂದಾಗ ದಿಸ್ ಇಸ್ ನೋ ಅನೆಸ್ಥಿಷಿಯಾ, ನೋ ಪೇನ್ ಪ್ರೊಸೀಜರ್. ಇದು ನೀವು ಜಸ್ಟ್ ಬಂದು ಒಂದು ಮೇ ಬಿ ಸ್ವಲ್ಪ ನೀರು ಕುಡಿಬೇಕಾಗತ್ತೆ. ನೀರು ಕುಡಿದ ನಂತರ IVF OT ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗಿ ನಿಮ್ಗೆ ಪೊಸಿಷನ್ ಹಾಕಿ ಎಂಬ್ರಿಯಾಲಜಿಸ್ಟ್ ಎಂಬ್ರಿಯೋನ ಲೋಡ್ ಮಾಡಿ ಸ್ಪೆಷಲೈಸ್ಡ್ ಕೆಥೆಟರ್ ಅಲ್ಲಿ ಲೋಡ್ ಮಾಡಿ ಅದನ್ನ ತಂದು ನಿಮ್ಗೆ ಸಿಂಪಲ್ ಆಗಿ ಟ್ರಾನ್ಸ್ಫರ್ ಮಾಡುವಂತದ್ದು ಇರುತ್ತೆ. ಟ್ರಾನ್ಸ್ಫರ್ ಮಾಡಿದ ಹಾಫ್ ಅನ್ ಅವರ್ಗೆ ನೀವು ಮನೆಗೆ ಹೋಗ್ಬೋದು. 14 ಡೇಸ್ ಲೇಟರ್ ನಾವು ಬ್ಲಡ್ ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಆಗಿದೆಯಾ ಅಂತ ನೋಡ್ತೀವಿ. ದಿಸ್ ಡಸ್ ನಾಟ್ ರಿಕ್ವೈರ್ ಬೆಡ್ ರೆಸ್ಟ್. ನೀವು ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ನ ಕಂಟಿನ್ಯೂ ಮಾಡಬಹುದು. ನಿಮಗೆ ಕೊಟ್ಟಿರೋ ಮಾತ್ರೆ ಅಥವಾ ಇಂಜೆಕ್ಷನ್ಗಳನ್ನ ತಪ್ಪದೆ ತಗೊಳ್ಬೇಕಾಗುತ್ತೆ. ದಟ್ ಈಸ್ ದಿ ಓನ್ಲಿ ಪ್ರಿಕಾಷನ್ ವಿ ಅಡ್ವೈಸ್ ಇನ್ ದ ರಿಮೈನಿಂಗ್ 14 ಡೇಸ್ ಆಫ್ಟರ್ ಎಂಬ್ರಿಯೋ ಟ್ರಾನ್ಸ್ಫರ್. 14 ಡೇಸ್ ನಂತರ ಬ್ಲಡ್ ಟೆಸ್ಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ವೆದರ್ ದಿಸ್ ಇಸ್ ಪ್ರೆಗ್ನೆನ್ಸಿ ಆರ್ ನಾಟ್.